ಇಲ್ಲಿ ನೋಡಿ, ಇದು ರಾಮ ಮಂದಿರ. ಇದು ಈ ರೀತಿ ನಾವು ಇನ್ನೊಮ್ಮೆ ಇಂಥ ಸಮಾರಂಭ ನೋಡಬೇಕು ಅಂತ ಹೇಳಿದ್ರೆ ಒಂದು 3-4 ವರ್ಷ ಕಾಯಬೇಕನ್ನೋ ಕಾರಣ ಈ ರಾಮ ಮಂದಿರ ಇನ್ನೂ ಕೂಡ ಅಪೂರ್ಣವಾಗಿರುವಂಥ ಮಂದಿರ ಇದು. ಇದೇ ಕಾರಣಕ್ಕೇ ಟೀಕೆಗಳು ವ್ಯಕ್ತವಾಯಿತು. ಅಪೂರ್ಣವಾದ ಮಂದಿರದಲ್ಲಿ ಈ ರೀತಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬರಲ್ಲ ಅಂಥೇಳಿ. ಇದೀಗ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಕ್ಷಣಗಣನೆ ಶುರುವಾಗಿದೆ. ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಾ ಇದೆ. ಶ್ರೀರಾಮನ ಜನ್ಮಭೂಮಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ. ಈ ಒಂದು ಕಾರ್ಯದಲ್ಲಿ ನರೇಂದ್ರ ಮೋದಿಯವರನ್ನು ಮನೆಯ ಯಜಮಾನನ ಸ್ಥಾನದಲ್ಲಿ ಕುಳ್ಳಿರಿಸಿ ಅವರಿಂದ ಕೆಲವು ಪೂಜಾ ಕೈಂಕರ್ಯಗಳನ್ನು ಮಾಡಿಸಲಾಗುತ್ತೆ. ಹಾಗಾಗಿ ರೆಡ್ ಕಾರ್ಪೆಟ್, ಕೆಂಪು ಹಾಸಿನ ಮೇಲೆ ರಾಮ ಹುಟ್ಟಿ ನಲಿದಾಡಿದ ಒಂದು ನೆಲ ಅಂತ ಏನು ನಂಬಲಾಗಿದೆ, ಆ ನೆಲದಲ್ಲಿ ನರೇಂದ್ರ ಮೋದಿಯವರು ನಡೆದುಕೊಂಡು ಬರ್ತಾ ಇದ್ದಾರೆ. ಇದೇ ಜಾಗದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ದಶರಥ ಎಲ್ಲ ಕೂಡ ಇದ್ದರು. ಕೈಕೇಯಿ, ಕೌಸಲ್ಯ ಎಲ್ಲರೂ ಇಲ್ಲಿ ಓಡಾಡಿದ್ರು. ಅವನ ಸಾಮ್ರಾಜ್ಯ ಇಲ್ಲಿತ್ತು, ಇಲ್ಲಿ ಹುಟ್ಟಿದ್ದ ಅಂಥ ಪುಣ್ಯಭೂಮಿ ಅಂತ ನಂಬಿಕೆ ಇದೆಯಲ್ಲ, ಆ ನಂಬುವ ನೆಲದ ಮೇಲೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇದೀಗ ಆಗಮಿಸ್ತಾ ಇದ್ದಾರೆ. ನೆರವೇರುವಂಥ ಕಾರ್ಯಕ್ರಮ. ಎಲ್ಲರ ಮನಸ್ಸಲ್ಲಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಒಂದೊಂದು ಧರ್ಮಕ್ಕೆ ಪರಮ ಪವಿತ್ರ ನೆಲ ಅಂತ ಒಂದಿದೆ. ಅಲ್ಲಿ ಒಬ್ಬರು ಮೆಕ್ಕಾ ಅಂತ ಮಾಡ್ಕೊಂಡಿರಬಹುದು, ಒಬ್ಬರಿಗೆ ವ್ಯಾಟಿಕನ್ ಸಿಟಿ ಇರಬಹುದು, ಜೆರುಸಲಮ್ ಇರಬಹುದು, ಇನ್ಯಾವುದೋ ಧರ್ಮದವ್ರಿಗೆ ಒಂದಿರಬಹುದು, ಅಮೃತ್ಸರ ಇರಬಹುದು ಸಿಖ್ಖರಿಗೆ, ಜೈನರಿಗೊಂದು ಪವಿತ್ರ ಸ್ಥಳ ಇರಬಹುದು. ಹಿಂದೂಗಳಿಗೆ ಅಂತ ಬಂದಾಗ ದೇವಾಲಯಗಳಿದೆ, ಆದರೆ ಹೆಗ್ಗುರುತು ಎನ್ನುವಂಥ ಒಂದು ಸ್ಥಳ ಇರಲಿಲ್ಲ. ಆ ಹೆಗ್ಗುರುತು ಯಾವುದು ಅಂದರೆ ಇನ್ನು ಮೇಲೆ ಬಹುಶಃ ಅದು ಅಯೋಧ್ಯೆಯ ಶ್ರೀರಾಮ ಮಂದಿರ ಆಗುತ್ತದು. ಆ ರಾಮ ಮಂದಿರದಲ್ಲಿ ನರೇಂದ್ರ ಮೋದಿಯವರು ಇದೀಗ ದೇಗುಲವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೂಜಾ ವಿಧಿವಿಧಾನಗಳೊಂದಿಗೆ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ. ದೇಗುಲದ ಕಂಬಗಳಲ್ಲೂ ಕೂಡ ಪುಷ್ಪಾಲಂಕಾರವನ್ನು ನೋಡಬಹುದಾಗುತ್ತೆ ನಾವು. ಕೆಂಪು ಹಾಸಿನ ಮೇಲೆ ನಡೆದುಕೊಂಡು ಬಂದಂತಹ ನರೇಂದ್ರ ಮೋದಿಯವರು ಇದೀಗ ದೇಗುಲದ ಗರ್ಭಗುಡಿಯ ಕಡೆಗೆ ತಮ್ಮ ಹೆಜ್ಜೆ ಇಡ್ತಾ ಇದ್ದಾರೆ. ಇದೇ ಗರ್ಭಗುಡಿಯಲ್ಲಿ ರಾಮಲಲ್ಲಾ ವಿರಾಜಮಾನ್, ಬಹಳ ಫೇಮಸ್ ಅಂತ ಆದಂಥ ಒಂದು ಘೋಷಣೆ ಅದು. ರಾಮಲಲ್ಲಾ ವಿರಾಜಮಾನ್ ಅಂಥೇಳಿ ಮಂದಿರ್ ವಹಿ ಬನಾಯೆಂಗೆ, ಮಂದಿರವನ್ನು ಅಲ್ಲೇ ಕಟ್ಟುತ್ತೇವೆ, ಈ ಒಂದು ಘೋಷಣೆ ಇತ್ತಲ್ಲ, ಆ ಅಲ್ಲೇ ಕಟ್ಟಲ್ಪಟ್ಟಂತಹ ಈ ಒಂದು ಮಂದಿರದಲ್ಲಿ ಇದೀಗ ನರೇಂದ್ರ ಮೋದಿಯವರು ಗರ್ಭಗುಡಿಯ ಕಡೆಗೆ ಹೆಜ್ಜೆ ಹಾಕಿ ಬರ್ತಾ ಇದ್ದಾರೆ. ಅಲ್ಲಿ